ನಿಮಗೆ ಜಾಸ್ತಿ ಸಿಟ್ಟು ಬರ್ತಾ ಇದೆಯಾ? ಹಾಗಾದರೆ ನಿಮ್ಮ ಸಾವು ತುಂಬ ಬೇಗ ಬರುತ್ತೆ. ಯಾಕೆ ಅಂದರೆ ಸಿಟ್ಟು ಅನ್ನೋದು ನಮ್ಮ ದೇಹದ ಒಂದು ಬಾಡಿ ರೆಸ್ಪಾನ್ಸ್. ನಮಗೆ ಬೇಕಾಗದೇ ಇರೋದು ಇಲ್ಲ ನಮಗೆ ಇಷ್ಟ ಆಗದೆ ಇರೋದು ಏನಾದರೂ ನಮ್ಮ ದೇಹದ ಹೊರಗಡೆ ಆದಾಗ ನಮ್ಮ ಬಾಡಿ ಅಂದರೆ ನಮ್ಮ ಬ್ರೈನಲ್ಲಿ ಅಮಿಗ್ಡಿಲ್ಲಾ ಅಂತ ಒಂದು ಜಾಗ ಇರುತ್ತೆ. ಅದನ್ನು ಪರ್ಸೀವ್ ಮಾಡಿಕೊಂಡು ಅಲ್ಲಿಂದ ಒಂದಿಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ನ ಬಿಡುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಎಪಿನೆಫ್ರಿನ್ ಮತ್ತು ನೆಫ್ರಿನ್ ಮತ್ತು ಕಾರ್ಟಿಸೋಲ್ ಅನ್ನೋ ಈ 3 ಹಾರ್ಮೋನ್ಗಳು ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ಹಾರ್ಟಿಗೆ ಸಿಗ್ನಲ್ ಹೋಗುತ್ತೆ, ಜೋರಾಗಿ ಹಾರ್ಟ್ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಬಾಡಿ ಪ್ರೆಷರ್, ಬ್ಲಡ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಸಿಟ್ಟಾಗಿರೋರು ನೋಡಿದ್ರೆ ಅವ್ರ ಮುಖದಲ್ಲಿ ಮತ್ತು ಕೈಕಾಲೆಲ್ಲ ತುಂಬ ಕೆಂಪುಕಾಯಿ ಬಿಡುತ್ತೆ. ಯಾಕೆ ಅಂದರೆ ಆ ರಕ್ತ ಬಾಡಿಗೆ ರಶ್ ಆಗಿಬಿಟ್ಟಿರುತ್ತೆ. ಇವಾಗ ಈ ಸಿಟ್ಟಾಗೋದ್ರಿಂದ ಏನಾಗುತ್ತೆ, ನಮ್ಮ ರಕ್ತನಾಳದಲ್ಲಿ ಕೊಬ್ಬು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಎರಡನೇದು, ಈ ಹಾರ್ಟ್ಗೆ ಜಾಸ್ತಿ ವರ್ಕ್ ಕೊಡುತ್ತೆ. ಹಾರ್ಟ್ಗೆ ಜಾಸ್ತಿ ವರ್ಕ್ ಕೊಡೋದ್ರಿಂದ ಹಾರ್ಟು ಬೇಗ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹಾರ್ಟಿನ ಲೆಫ್ಟ್ ವೆಂಟ್ರಿಕಲ್ ಅಂದರೆ ಎಡಗಡೆ ಅಭಿಧಮನಿ ದೊಡ್ಡದಾಗಿ ಲೆಫ್ಟ್ ವೆಂಟ್ರಿಕುಲರ್ ಹೈಪರ್ಟ್ರೋಫಿ ಆಗೋ ಚಾನ್ಸಸ್ ಇರುತ್ತೆ. ಇದರ ಜೊತೆಗೆ ಸಿಟ್ಟು ಆಗೋದ್ರಿಂದ ನಮ್ಮ ಮನಸ್ಸು, ನಮ್ಮ ಎಮೋಷನಲ್ ಡ್ರೈನೇಜ್ ಆಗುತ್ತೆ. ಅದಾದಮೇಲೆ ಈ ಸಿಟ್ಟನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂದರೆ, ನಮ್ಮ ದೇಹದಲ್ಲಿ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇರುತ್ತೆ. ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಲ್ಲಿ ನಮ್ಮ ದೇಹನ ಡಿಸಿಷನ್ ಮೇಕಿಂಗ್, ನಮ್ಮ ದೇಹನ ರೆಸ್ಪಾನ್ಸ್ ಮಾಡೋದನ್ನ ಕೆಪಾಸಿಟಿ ಇರುತ್ತೆ. ಇದನ್ನ ನಾವು ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಧ್ಯಾನ, ಸಮಾಧಾನ, ಯೋಗ ಮತ್ತು ಬ್ರೀತಿಂಗ್ ಎಕ್ಸರ್ಸೈಸ್ ಅಂದರೆ ಉಸಿರು ತಗೊಳ್ಳೋದು, ಉಸಿರು ಬಿಡೋದನ್ನ ಸರಿಯಾಗಿ ಮಾಡಿದ್ರೆ ನಮ್ಮ ಸಿಟ್ಟನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಈ ವಿಡಿಯೋನ ಆ ಎಲ್ಲ ಸಿಟ್ಟು ವರ್ಕರ್ಗೆ ಶೇರ್ ಮಾಡಿ ಮತ್ತು ಹೇಳಿ ಅವ್ರಿಗೆ ನಿಮ್ಮ ಜೀವನ ಇಂಪಾರ್ಟೆಂಟು, ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ. ಧನ್ಯವಾದ.